ಸಿಂಧೂರ ಎಷ್ಟು ಆಕ್ರಮಣಕಾರಿಯಾಗಿತ್ತು ಅನ್ನೋ ಪ್ರಶ್ನೆಗೆ ನಿಮಗೆಲ್ಲ ಈಗಾಗಲೇ ಉತ್ತರ ಕೂಡ ಸಿಕ್ಕಿದೆ. ಇವತ್ತು 5ನೇ ದಿನ. ಬಟ್ ಆಪರೇಷನ್ ಸಿಂಧೂರ ಸ್ಟಾರ್ಟ್ ಆದಾಗ ಸುಮಾರು ಜನ ಉಗ್ರರನ್ನ ಏಕಕಾಲಕ್ಕೆ ಮಟಾಶ್ ಮಾಡೋ ಕೆಲಸವನ್ನ ಭಾರತೀಯ ಸೇನೆ ಮಾಡಿತ್ತು. ಸೊ ಡೀಟೇಲ್ಸ್ ಕೊಡ್ತಾ ಇದ್ದೀವಿ ನೋಡಿ. ಒಂದು ಕ್ಷಿಪಣಿ 140 ಪಾಕ್ ಉಗ್ರರು ಫಿನಿಶ್ ಆಗಿದ್ದಾರೆ. ಲಷ್ಕರ್ ಉಗ್ರ ನೆಲೆಯಲ್ಲಿ ರಾಶಿ ರಾಶಿ ಶವ ಪತ್ತೆಯಾಗಿದೆ. ಲಷ್ಕರ್ ಉಗ್ರ ಮೃತದೇಹಗಳೆಲ್ಲವೂ ಕೂಡ ಛಿದ್ರ ಛಿದ್ರ, ಅರ್ಥಾತ್ ಆಪರೇಷನ್ ಸಿಂಧೂರ ಉಗ್ರರನ್ನ ತಂದೂರಿ ಮಾಡ್ತು ಅನ್ನುವಂತಹ ಡೀಟೇಲ್ಸ್ ಇದು. ಪಾಕ್ ವಿಲವಿಲ ಹೇಗೆ ಒದ್ದಾಡ್ತು ಗೊತ್ತಾ? ಒಂದು ಕ್ಷಿಪಣಿಯ ಬಲ ಇದು. ಸ್ಕಾಲ್ಪ್ ಕ್ಷಿಪಣಿಯನ್ನ ರಫೇಲ್ನಲ್ಲಿ ಉಪಯೋಗಿಸಿದ್ರು ಅಂತ ಹೇಳಲಾಗುತ್ತೆ. ಸೇನೆ ಇಲ್ಲಿ ತನಕ ಅದ್ರ ಬಗ್ಗೆ ಅಧಿಕೃತ ಮಾಹಿತಿ ಕೊಟ್ಟಿಲ್ಲ. ಬಟ್ ಇಷ್ಟೊಂದು ಹಾನಿ ಆಗಿದೆ ಅಂದ್ರೆ ಇದು ಸ್ಕಾಲ್ಪ್ದೇ ಕೆಲಸ ಅಂತ ಸುಮಾರು ಜನ ಮಾತಾಡ್ತಾ ಇದ್ದಾರೆ. ಸ್ಕಾಲ್ಪ್, ಹ್ಯಾಮರ್ ಸೇರಿದಂತೆ ವಿವಿಧ ಸಿಡಿತಲೆಗಳನ್ನ ಏರ್ ಸ್ಟ್ರೈಕ್ನಲ್ಲಿ ಬಳಸಲಾಗಿತ್ತು. ಅದರ ಪರಿಣಾಮ 140 ಉಗ್ರರು ಒಂದೇ ಸಲ ಪರಲೋಕಕ್ಕೆ ತೆರಳಿದ್ದಾರೆ. ಅವರನ್ನೆಲ್ಲ ಕ್ಯೂ ಸಿಸ್ಟಮ್ನ ಮೂಲಕ ಬರಮಾಡ್ಕೊಳ್ಳೋ ಕೆಲಸವನ್ನ ಅಲ್ಲಿ ಮಾಡ್ಕೊಳ್ಳಾಗ್ತಾ ಇದೆಯಂತೆ. ಟ್ರಾಫಿಕ್ ಜಾಮ್ ಅಂತೆ ವಿಪರೀತ ಜನ್ನತ್ನಲ್ಲಿ. ಕಾರಣ ಅವರ ಮೃತದೇಹಗಳು ಛಿದ್ರ ಛಿದ್ರ ಆಯಿತು. ಇನ್ನು ಆ ಕ್ಷಿಪಣಿಯಿಂದ ಕಟ್ಟಡಗಳಿಗೆ ಆಗಿರುವಂತಹ ಹಾನಿಯನ್ನ ಸೂಚಿಸ್ತಾ ಇದೆ ಈ ಎಲ್ಲ ವಿಜುವಲ್ಸ್. ಒಂದು ಕ್ಷಿಪಣಿ ಎಷ್ಟು ಪವರ್ಫುಲ್ ಆಗಿತ್ತು. ಆಮೇಲೆ ನಾವು ನಿಮ್ಗೆ ಹೇಳ್ತಾ ಇದ್ವಿ 300 kg ಸಾಮರ್ಥ್ಯದ ಸ್ಫೋಟಕ ಅಂತೆ, 400 kg ಸಾಮರ್ಥ್ಯದ ಸ್ಫೋಟಕ ಅಂದರೆ ಅಂತ. ಸೊ ಅದನ್ನು ಪ್ರಾಕ್ಟಿಕಲ್ ಆಗಿ ಉಪಯೋಗಿಸಿದ್ರೆ ಎಷ್ಟು ಜೀವಹಾನಿ ಆಗುತ್ತೆ ಅನ್ನೋದಕ್ಕೆ ಒಂದು ಸ್ಫೋಟಕದಿಂದ ಆದಂತಹ ಅನಾಹುತ ಎಷ್ಟು ಅನ್ನೋದು ನೀವಿಲ್ಲ ಅರ್ಥ ಮಾಡ್ಕೊಳ್ಬೋದು. ಈ ಥರ ಭಾರತದ ಹತ್ರ ಏನಿಲ್ಲ ಅಂದರೂ ಈ ಬ್ರಹ್ಮೋಸ್ ವಿಚಾರದಲ್ಲಿ ನಾನು ಹೇಳೋದಾದರೆ 14,000 ಕ್ಷಿಪಣಿಗಳಿದೆ. ಒಂದು ಕ್ಷಿಪಣಿಗೆ ಒಂದು ಕಡೆ 140 ಜನ ಹತರಾಗ್ತಾರೆ ಅಂದರೆ ಇನ್ನು 14,000 ಮಿಸೈಲ್ಗಳನ್ನು ಒಂದು ದೇಶವನ್ನು ಕೇಂದ್ರೀಕರಿಸ್ಕೊಂಡು ಮಾಡಿದ್ರೆ ಹೆಂಗಿರ್ಬೋದು ಪರಿಸ್ಥಿತಿ ಅಂದಾಜು ಮಾಡ್ಕೊಳ್ಳಿ. ಈಗ ಸದ್ಯಕ್ಕೆ ಒಂದು ಕಟ್ಟಡವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಕ್ಷಿಪಣಿ ನುಗ್ಗಿರುವಂತಹ ಪರಿಗೆ ಅತಿ ದೊಡ್ಡ ಕಂದಕ ಆ ಕಟ್ಟಡದ ಒಳಗೆ ನಿರ್ಮಾಣ ಆಗಿದೆ. ಆಮೇಲೆ ಮರಗಳು ಧಾರಾಶಾಹಿಯಾಗಿದೆ. ಬಿಲ್ಡಿಂಗ್ನ ಅವಶೇಷಗಳು ಮಾತ್ರ ಕಾಣಿಸ್ತಾ ಇದೆ. ಇದನ್ನು ರೀಬಿಲ್ಡ್ ಮಾಡೋದಕ್ಕೆ ಪಾಕಿಸ್ತಾನದ ಎಕನಾಮಿ ನೋಡಿದ್ರೆ ಸುಮಾರು ವರ್ಷ ಬೇಕು.